ಎಲ್ಲ ಹೋರಾಟಗಳಲ್ಲೂ ಕೂಡ ಜಗದೀಶ್ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಆ ಕಾರಣಕ್ಕೋಸ್ಕರ ಅವರನ್ನ ಏನು ನ್ಯಾಯಾಲಯದ ಆವರಣದಲ್ಲಿ ಇವತ್ತು ಕರ್ನಾಟಕದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮತ್ತೆ ಆರಕ್ಷಕ ವ್ಯವಸ್ಥೆಯಲ್ಲಿ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಗಟ್ಟಿಯಾದಂಥ ಒಂದು ವಿಶ್ವಾಸ ಇರ್ತಕ್ಕಂಥದ್ದು. ಕರ್ನಾಟಕದ ಪೊಲೀಸ್ ಅಂತಂದ್ರೆ ಬಹಳ ದೊಡ್ಡ ಹೆಸರು. ಜೊತೆಗೆ ಕರ್ನಾಟಕದ ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಕೂಡ ಇಡೀ ಭಾರತದ ಉದ್ದಗಲಕ್ಕೂ ಕೂಡ ಒಳ್ಳೆ ಹೆಸರಿರುವಂಥ ಸಂದರ್ಭದಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಜಗದೀಶ್ ಅವರ ಮಗ, ಇನ್ನು ಎಳೆ ಪ್ರಾಯದ ಮಗನ ಮೇಲೆ ನಡೆದಿರ್ತಕ್ಕಂಥ ಒಂದು ಮಾರಣಾಂತಿಕವಾದಂಥ ಘಟನೆ ವೈರಲ್ ಆದ್ಮೇಲೆ ಎಂಥವ್ರಿಗೂ ಕೂಡ ಒಂದು ರೀತಿ ಮನ ಕಲಕುವಂತ ದೃಶ್ಯ. ಹಾಗಾಗಿ ಇವತ್ತು ಇಡೀ ಎಲ್ಲ ಕ್ಷೇತ್ರದ ಜನರು ಕೂಡ, ಹೋರಾಟಗಾರರು ಕೂಡ ಜಗದೀಶ್ ಅವರ ಭಾಷೆಯ ವಿಚಾರದಲ್ಲಿ ನಮಗೂ ಕೂಡ ಸ್ವಲ್ಪ ಅಪಸ್ವರ ಇದ್ದಾಗ್ಯೂ ಕೂಡ ಅವರ ಹೋರಾಟದ ಗುರಿ ಭ್ರಷ್ಟಾಚಾರದ ವಿರುದ್ಧ. ಹಾಗಾಗಿ ಯಾರು ಭ್ರಷ್ಟಾಚಾರದ ವಿರುದ್ಧ ಹೋದ್ರೋ ಅವರ ವಿರುದ್ಧನೇ ಕೂಡ ಷಡ್ಯಂತ್ರ ಮಾಡುವ ಮೂಲಕ ಅವರನ್ನೇ ಜೈಲಿಗಾಕುವಂತ ಒಂದು ಸ್ಥಿತಿ ಇದೆಯಲ್ಲ, ಇದನ್ನ ಯಾರೂ ಕೂಡ ಮೌನವಾಗಿ ಸಹಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಕೂಡಲೇ ಜಗದೀಶ್ ಬಿಡುಗಡೆ ಆಗಬೇಕು. ಮತ್ತೆ ಎಲ್ಲ ಕ್ಷೇತ್ರದ ಹೋರಾಟಗಾರರು ಒಗ್ಗೂಡಿ ಈ ಪ್ರಕರಣವನ್ನ ರಾಜ್ಯಪಾಲರು ಮತ್ತೆ ರಾಷ್ಟ್ರಪತಿಯವರ ಮಟ್ಟಕ್ಕೂ ಕೂಡ ನಾವು ತಗೊಂಡೋಗಿ ಗಂಭೀರವಾಗಿ ಪರಿಗಣಿಸಿ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ವಿಶ್ವಾಸವನ್ನ ಮತ್ತೆ ಪುನರ್ ಸ್ಥಾಪಿಸಬೇಕು. ಮತ್ತು ಆರಕ್ಷಕ ವ್ಯವಸ್ಥೆಯಲ್ಲೂ ಕೂಡ ಒಂದು ರೀತಿಯ ವಿಶ್ವಾಸ ಸಾರ್ವಜನಿಕರಲ್ಲಿ ಮೂಡಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಪ್ರಯತ್ನ. ಅದರ ಅಂಗವಾಗಿ ಏನು ನಿಕಟಪೂರ್ವ ಅಧ್ಯಕ್ಷರು ವಕೀಲರ ಸಂಘದ ನಮ್ಮ AP ರಂಗನಾಥ್ ಅವರು ಸೇರಿದಂತೆ ಅನೇಕ ವಕೀಲ ಸಮುದಾಯ ನಿನ್ನೆ ಒಂದು ಪೂರ್ವಭಾವಿ ಸಭೆಯಲ್ಲಿ ನಾವೆಲ್ಲ ಕನ್ನಡಪರ ಸಂಘಟನೆಯ ಹೋರಾಟಗಾರರು, ಎಲ್ಲ ಜನಪರ ಹೋರಾಟಗಾರರು, ವಕೀಲರು ಸೇರಿ ಇದಕ್ಕೊಂದು ಧ್ವನಿ ಆಗಬೇಕು. ಯಾಕೆಂದ್ರೆ ಭ್ರಷ್ಟಾಚಾರದ ಮುಂದೆ ಎಲ್ಲರೂ ಮಂಡಿ ಕೂತ್ಕೋಬೇಕಾ? ಕರ್ನಾಟಕಕ್ಕೆ ಬಹಳ ದೊಡ್ಡ ಹೆಸರಿದೆ ಈ ಒಂದು ಜನಪರ ಹೋರಾಟಗಳಲ್ಲಿ. ಹಾಗಾಗಿ ಈ ಸಂದರ್ಭದಲ್ಲೂ ಕೂಡ ನಾವು ಅಂತ ಈ ಪ್ರಕರಣದಲ್ಲಿ ಜಗದೀಶ್ ಪರವಾದಂತ ಒಂದು ಧ್ವನಿ ಹಾಕಬೇಕು. ನಡೆದಿರ್ತಕ್ಕಂಥ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾಳೆ ಶುಕ್ರವಾರ 12 ಗಂಟೆಗೆ ನಾವು ವಿಧಾನಸೌಧದ ಎದುರಿಗಿರ್ತಕ್ಕಂಥ, ಹೈಕೋರ್ಟ್ ಎದುರಿಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಎದುರುಗಡೆ ಎಲ್ಲ ಪ್ರಮುಖರೇ, ಏನು ಭ್ರಷ್ಟಾಚಾರದ ವಿರುದ್ಧ ತನ್ನದೇ ಆದ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಂತ ವಕೀಲ ಜಗದೀಶ್ ರವರನ್ನ ಏನು 11ನೇ ತಾರೀಕು ನಡೆದಂಥ ಘಟನೆಯಲ್ಲಿ, ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನಡೆದಂಥ ಘಟನೆಯಲ್ಲಿ ಬಂಧಿಸಿರ್ತಕ್ಕಂಥದ್ದು, ನಂತರದಲ್ಲಿ ಅಟ್ರಾಸಿಟಿ ಕೇಸ್ ಹಾಕಿರ್ತಕ್ಕಂಥದ್ದು, ಜೈಲಲ್ಲಿ ಇರುವಂಥ ಸಂದರ್ಭದಲ್ಲಿ, ಮತ್ತೆ ಇನ್ನೊಂದು ಪೊಲೀಸ್ ಕಮಿಷನರ್ ಆಫೀಸಲ್ಲಿ ಪೊಲೀಸರ ಕರ್ತವ್ಯದಲ್ಲಿ ಅಡಚಣೆ ಉಂಟು ಮಾಡದ ಅಂತೇಳಿ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ದಾಖಲಾಗಿರೋದು, ಇದೆಲ್ಲ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುತ್ತಿರುವ ಜಗದೀಶ್ ಅವರನ್ನ, ಅವರ ಹೋರಾಟವನ್ನ ಹತ್ತಿಕ್ಕುವ ಭಾಗವಾಗಿ ಇವೆಲ್ಲ ನಡೆದಿರೋದು ಅನ್ನೋ ಆರೋಪವನ್ನು ನಾನು ಮಾಡ್ತಾ, ಇಂಥ ಸಂದರ್ಭದಲ್ಲಿ ನಾವೆಲ್ಲ ಅನೇಕ ಸಮಾನ ಮನಸ್ಕ ವಕೀಲರ ಸಂಘಟನೆಗಳು, 5 ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್, KRS ಪಕ್ಷ, ಆಮ್ ಆದ್ಮಿ ಪಕ್ಷ, ಕಸ್ತೂರಿ ಕನ್ನಡ ಜನಪರ ವೇದಿಕೆ, ಅಖಿಲ ಕರ್ನಾಟಕ ಕನ್ನಡ ಚಳವಳಿ ಕೇಂದ್ರ ಸಮಿತಿ, ಕರ್ನಾಟಕ ಸಂಘಟನೆಗಳ ಒಕ್ಕೂಟ, ಇನ್ನು ಅನೇಕ ಜನಪರ ಈ ನಾಡಿನ ಬಗ್ಗೆ ಕಾಳಜಿಯನ್ನ, ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ಮನಸ್ಸುಗಳ ಸಂಘಟನೆಗಳು ಜಂಟಿಯಾಗಿ ನಿನ್ನೆ ಸಭೆ ಸೇರಿ ಏನು ಶುಕ್ರವಾರ 25ನೇ ತಾರೀಕು ಈ ಅಟ್ರಾಸಿಟಿ ಕೇಸ್ ಏನು ಜಗದೀಶ್ ವಿರುದ್ಧ ಈ ಪೊಲೀಸ್ ಹಾಕಿದ್ದಾರೆ, ಅದ್ರ ವಿರುದ್ಧ ಕಮಿಷನರ್ ಕಚೇರಿ
ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಅವತ್ತು ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಸ್ಟ್ಯಾಚ್ಯೂ ಬರೆ ಎಲ್ಲ ಸೇರಿ ನಾವು ವಿಧಾನಸೌಧ ಮುತ್ತಿಗೆ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಕಮಿಷನರ್ ಕಚೇರಿಯನ್ನ ಮುತ್ತಿಗೆ ಹಾಕಬೇಕು ಅಂತ. ಈ ಸಂದರ್ಭದಲ್ಲಿ ನಾಡಿನ ರಾಜ್ಯದ ವಿವಿಧ ಭಾಗಗಳಲ್ಲಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಇರಬೇಕು ಅನ್ನೋ ಮನಸ್ಸುಳ್ಳವರು, ವಿವಿಧ ವಕೀಲರ ಸಂಘಟನೆಗಳ ಸದಸ್ಯರು, ಪದಾಧಿಕಾರಿಗಳು, ಯುವಕರು, ವಿದ್ಯಾರ್ಥಿಗಳು, ಕನ್ನಡ ಪರ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳನ್ನ ಈ ಹೋರಾಟಕ್ಕೆ ಕೈ ಜೋಡಿಸಬೇಕು. ಭ್ರಷ್ಟಾಚಾರ ನಿರ್ಮೂಲನೆಗಿದ್ದಂತ ಲೋಕಾಯುಕ್ತನ ಮುಚ್ಚಿದ್ದಾರೆ. ACB ಇದ್ದು ಇದ್ದಂಗಾಗಿದೆ. ಮೂಲಕ ಅದನ್ನು ಸಾಬೀತುಪಡಿಸಿದ್ದಾರೆ. ಕಾನೂನು ಅಂತ ಹೇಳಿದ್ರೆ ಅದಕ್ಕೆ ತಂದೆ ಆದಂತ ಒಂದು ಚೌಕಟ್ಟು ಇರುತ್ತೆ. ಆ ಚೌಕಟ್ಟನ್ನೆಲ್ಲ ಮೀರಿ ಜಗದೀಶ್ ಮೇಲೆ ಇವತ್ತು ಕೇಸ್ಗಳನ್ನ ದಾಖಲೆ ಮಾಡಿದ್ದಾರೆ. ಆ ದಾಖಲೆ ಮಾಡಿರೋಂಥ ಕೇಸಲ್ಲಿ ಯಾವುದೇ ಅಂತ ಹುರುಳಿಲ್ಲ. ಯಾರೋ ಒಬ್ಬ ವ್ಯಕ್ತಿ, ಅದರಲ್ಲೂ ಒಬ್ಬ ನ್ಯಾಯವಾದಿ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಕನ್ನಡ ಪರ ಸಂಘಟನೆಗಳಾದ ನಾವು, ವಕೀಲರು ಹಾಗೂ ಮಾಧ್ಯಮದವರು ಕೂಡ ಇದರ ಪರವಾಗಿ ನಿಲ್ಬೇಕಾಗತ್ತೆ. ಇದರ ಪರವಾಗಿ ಸೊಲ್ಲನ್ನ ಎತ್ತಬೇಕಾಗತ್ತೆ. ಎಲ್ಲೋ ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಉಸಿರನ್ನ ಎತ್ತದವ್ರನ್ನ ಅಲ್ಲೇ ಉಸಿರನ್ನ ಹೊಸಕಾಕಿ ಅವ್ರನ್ನ ತೆರೆಮರೆಗೆ ಸರಿಸುವಂತ ಈ ಗನಂದಾರಿ ಕಾರ್ಯಗಳು ಇಲ್ಲಿರ್ತಕ್ಕಂಥ ಅಧಿಕಾರಿಶಾಹಿ ವರ್ಗದವರು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾಳೆ ನಾವೆಲ್ಲ ರಂಗನಾಥ್ ಅವರ ನೇತೃತ್ವದಲ್ಲಿ ಇದೇ ಹೈಕೋರ್ಟ್ ಮುಂಭಾಗದಲ್ಲಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಸೇರ್ತಾ ಇದ್ದೀವಿ. ಅಲ್ಲಿಂದ ನಾವೆಲ್ಲ ಪೊಲೀಸ್ ಕಮಿಷನರ್ ಕಚೇರಿಯನ್ನ ಮುತ್ತಿಗೆ ಹಾಕುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಕಾರಣ ಯಾಕೆ ಅಂತ ಹೇಳಿದ್ರೆ ತಮ್ಗೆಲ್ಲ ಗೊತ್ತಿದೆ, ಪೊಲೀಸ್ ವ್ಯವಸ್ಥೆ ಒಬ್ಬ ನ್ಯಾಯವಾದಿ ಮೇಲೇನೆ ಈ ರೀತಿ ಸುಳ್ಳು ಆರೋಪಗಳನ್ನ ಮಾಡಿ ಅವ್ರನ್ನ ಜೈಲಿಗೆ ತಳ್ಳಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧವಾಗಿದೆ. ಆಮೇಲೆ ಈ ಒಂದು ಕೇಸ್ನಲ್ಲಿ ಯಾವ ಒಬ್ಬ IPS ಅಧಿಕಾರಿನ ಅವರು ಭ್ರಷ್ಟಾಚಾರಿ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಆ ಒಂದು ಅಧಿಕಾರಿ ತನಗೆ ನಿಜವಾಗ್ಲೂ ನೈತಿಕತೆ ಅನ್ನೋದೇನಾದ್ರೂ ಇದ್ರೆ ತನ್ನ ಒಂದು ಹುದ್ದೆಗೆ ರಾಜೀನಾಮೆನ ಕೊಟ್ಟು ತನ್ನ ಮೇಲೆ ತನಿಖೆ ಆಗೋದಕ್ಕೆ ಅವನು ಅವಕಾಶ ಮಾಡಿಕೊಡ್ಬೇಕು. ಸರ್ಕಾರಗಳು ಈಗ ನಿನ್ನೆ ತಾನೇ ನೋಡಿದೆ, ಅಹಿಂಸಾ ಚೇತನ್ ಮೇಲೆ ಒಂದು ಸುವಮೋಟೋ ಕೇಸ್ನ ಹಾಕಿ ಒಂದು ಪ್ರಕರಣ ದಾಖಲೆ ಮಾಡಿದ್ದಾರೆ. ಇಷ್ಟೆಲ್ಲ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಿದ್ರು ಕೂಡ ಪೊಲೀಸ್ ಇಲಾಖೆ ಆಗ್ಲಿ, ಸರ್ಕಾರ ಆಗ್ಲಿ ಯಾಕೆ ಆ IPS ಅಧಿಕಾರಿನ ಒಂದು ವಿಚಾರಣೆ ಮಾಡುವಂತ ಒಂದು ಸೌಜನ್ಯನ ಕೂಡ ತೋರದೆ, ಕಾನೂನು ಏನು ಇವರ ಒಂದು ಚೌಕಟ್ಟಿನಲ್ಲಿ ಬರಲ್ಲ. ಕಾನೂನು ಈ ಒಂದು ಭಾರತದ ಸಂವಿಧಾನದ ಪ್ರಕಾರ ಪ್ರತಿಯೊಂದು ಕಡೆಯ ಪ್ರಜೆಗೂ ಕೂಡ ಒಂದೇ ಕಾನೂನನ್ನ ಹೇಳುತ್ತೆ. ಅವನೊಬ್ಬ ಸಾಮಾನ್ಯ ಪ್ರಜೆ ಆಗಿರ್ಲಿ, ದೇಶದ ಪ್ರಧಾನಿ ಆಗಿರ್ಲಿ,